ನಮ್ಮ ಬದುಕು ಹೇಗಿರಬೇಕು ಅಂದರೆ ಇದು ಸಂತೋಷವಾಗಿರಬೇಕು, ಸ್ವರ್ಗೀಯ ಬದುಕಾಗಿರಬೇಕು, ಸಮಾಧಾನದ ಬದುಕಾಗಿರಬೇಕು, ಸುಖದ ಬದುಕಾಗಿರಬೇಕು ನಮ್ಮದು. ಈ ಭೂಮಿಯ ಮೇಲೆ ಭಾಳಷ್ಟು ಜನ ತತ್ವಜ್ಞಾನಿಗಳಾಗಿ ಹೋದರು. ಒಬ್ಬ ಚೀನಾದ ತತ್ವಜ್ಞಾನಿ, ಅವನ ಹೆಸರು ಲಾವೋತ್ಸೆ ಅಂಥೇಳಿ. ಲಾವೋತ್ಸೆ ಒಂದು ಸುಂದರವಾದ ಮಾತು ಬರೀತಾನೆ. ಮನುಷ್ಯನ ಬದುಕು ಹೇಗೆ ಬದುಕಿದ್ರೆ ಅವನ ಬದುಕು ಸ್ವರ್ಗ ಆಗ್ತದೆ, ಹೇಗೆ ಬದುಕಿದರೆ ಈ ಭೂಮಂಡಲವೇ ಸ್ವರ್ಗವಾಗಬೇಕಲ್ಲ, ಮನುಷ್ಯನ ಬದುಕು ಸಂತೋಷ ಸಮಾಧಾನಗಳಿಂದ ತುಂಬಬೇಕಲ್ಲ, ಹೇಗೆ ಬದುಕಬೇಕು ಅವನು. ಈ ಪೃಥ್ವಿ ಇದು ಸ್ವರ್ಗವಾಗಬೇಕಿತ್ತು. ಎಷ್ಟು ಅದ್ಭುತವಾದಂಥ ಪೃಥ್ವಿ ಇದೆ ನೋಡಿ. ಈ ಭೂಮಿ ಎಷ್ಟು ಅದ್ಭುತ ಇದೆ, ಈ ಜಗತ್ತು ಎಷ್ಟು ಅದ್ಭುತ ಇದೆ. ಈ ಭೂಮಿಯೊಳಗೆ ನಮಗೆ ಬದುಕಲಿಕ್ಕೆ ಆಗದೇ ಇದ್ದರೆ ಈ ಭೂಮಿ ನಿಜವಾದ ಸ್ವರ್ಗ ಇದು. ಎಷ್ಟು ಜನ ಮಂಗಳ ಲೋಕಕ್ಕೆ ಹೋಗಿ ಬಂದರು. ನೀಲ್ ಆರ್ಮ್ಸ್ಟ್ರಾಂಗ್ನಂಥವರು ಮಂಗಳ ಲೋಕಕ್ಕೆ ಹೋಗಿ ಬಂದರು, ಮ್ಯಾಲೆ ಹೋಗಿ ಬಂದರು. ವಾಸ್ಕೋಡಗಾಮ ಕೊಲಂಬಸ್ನಂಥ ಎಷ್ಟೋ ಜಲಗಾಮಿಗಳು ಭೂಮಾರ್ಗವನ್ನು ಕಂಡು ಹಿಡಿದ್ರು, ಜಲಮಾರ್ಗದಲ್ಲಿ ಹುಡುಕಿದ್ರು. ಈ ಭೂಮಿಯಂಥ ಇನ್ನೊಂದು ಭೂಮಿ ಸಿಗಲಿಕ್ಕೆ ಸಾಧ್ಯ ಐತೇನು ಹೇಳಿ. ಅಲ್ಲಿ ಹೋದ್ರೆ ನಾವು ಊಟ ಕಟ್ಕೊಂಡು ಹೋಗಬೇಕು, ಅನ್ನ ಕಟ್ಕೊಂಡು ಹೋಗಬೇಕು, ನೀರು ಕಟ್ಕೊಂಡು ಹೋಗಬೇಕು, ಗಾಳಿ ಕಟ್ಕೊಂಡು ಹೋಗಬೇಕು. ದೇವರು ನಮಗೇನೂ ಇಲ್ಲಿ ಕೊಂಡು ತಗೊಳ್ಳುವಂಥದ್ದು ಇಲ್ಲವೇ ಇಲ್ಲ. ನೀವು ಒಂದು ಗಾಡಿಗೆ ಪೆಟ್ರೋಲ್ ಹಾಕಿಸ್ಬೇಕಾಗಿದ್ರೆ ನೀವು ಆ ಫಿಲ್ಲಿಂಗ್ ಸ್ಟೇಷನ್ ಇದ್ದಲ್ಲೇ ಹೋಗಿ ಪೆಟ್ರೋಲ್ ತುಂಬಬೇಕು. ಆದರೆ ದೇವರು ಎಷ್ಟು ನಮ್ಮ ಮೇಲೆ ಕರುಣಾಮಯಿ ಅಂದ್ರೆ ನಮ್ಮ ಮೂಗಿದ್ದಲ್ಲೇ ಗಾಳಿ ತಂದು ತುಂಬಿ ಹೋಗ್ಯಾನಲ್ಲ. ಇದಕ್ಕಿಂತ ದೊಡ್ಡ ಬದುಕೇನಿದೆ ಹೇಳಿ ನಮಗೆಲ್ಲ. ಎಷ್ಟು ಅದ್ಭುತವಾದ ಭೂಮಿ ಇದೆ. ಇಲ್ಲಿರುವಂಥ ಪಶು ಪಕ್ಷಿ ಪ್ರಾಣಿಗಳು ಮನುಷ್ಯನಿಗೆ ಎಷ್ಟು ಸಹಕಾರ ಕೊಟ್ಟಾವ. ಯಾಕೆ ಕೊಟ್ಟಾವ ಅಂದ್ರೆ ಮನುಷ್ಯ ಸಂತೋಷವಾಗಿ ಬದುಕಬೇಕು ಅಂತ. ಈಗ ಒಂದು ಆಕಳೈತಿ, ನೀವು ನೋಡಿ ಆಕಳಿಗೆ ನಾವೆಲ್ಲ ಏನು ಹಾಕಿವಿ, ನಾವೆಲ್ಲ ಆಕಳಿಗೆ ಹಾಕಿದ್ದು ಮುಸುರಿ ನೀರು. ಆಕಳು ಮುಸುರಿ ನೀರು ಕುಡ್ದೈತಿ. ಮುಸುರಿ ನೀರು ಕುಡ್ದ ಆಕಳು ಮನುಷ್ಯನಿಗೆ ಹೇಳ್ತೈತಿ, ಮನುಷ್ಯನೇ ನೀನು ನನ್ನ ತಟ್ಟಿಯೊಳಗೆ ಹಾಕಿದ್ದು ಮುಸುರಿ ನೀರು, ನೀನು ನನಗೆ ಮುಸುರಿ ನೀರು ಹಾಕಿರಬಹುದು, ಆದರೆ ನಾನು ನಿನ್ನಷ್ಟು ದುಷ್ಟನಲ್ಲ. ನೀನು ನನ್ನ ತಟ್ಟಿಯೊಳಗೆ ಮುಸುರಿ ನೀರು ಹಾಕಿದ್ರೂ ಸಹಿತ ನಾನು ನಿನಗೆ ಪೂಜಿಸುವ ದೇವನಿಗೆ ಅಭಿಷೇಕ ಮಾಡಬೇಕಂತ ಹಾಲು ಕೊಡ್ತೀನಂತ ಆಕಳ ಮನುಷ್ಯನಿಗೆ ಹೇಳ್ತಾರೆ. ಅಂದರೆ ಇಡೀ ನಿಸರ್ಗ ಮನುಷ್ಯ ಸಂತೋಷವಾಗಿ ಬದುಕಬೇಕು ಅಂತ ಪ್ರಯತ್ನ ಪಡ್ತದೆ. ಇಂಥ ಅದ್ಭುತ ಭೂಮಿ ಮತ್ತು ಈ ಬದುಕು ಸ್ವರ್ಗ ಆಗದೆ ಇದ್ದರೆ ಇನ್ಯಾವುದು ಸ್ವರ್ಗ ಆಗಲಿಕ್ಕೆ ಸಾಧ್ಯ ಇದೆ ಹೇಳಿ. ಲಾವೋತ್ಸೆ ಅಂತಾನೆ, ಈ ಬದುಕು, ನಮ್ಮ ಬದುಕು, ಈ ಭೂಮಿ ಇದು ಸ್ವರ್ಗ ಆಗಬೇಕು ಇದು ಅಂತ. ಅವನೊಂದು ಸುಂದರವಾದ ಮಾತು ಬರೀತಾನೆ. ಈ ಭೂಮಿ ಸ್ವರ್ಗ ಆಗಬೇಕಾದ್ರೆ ಏನು ಮಾಡಬೇಕು, ಮನುಷ್ಯ ಸಂತೋಷವಾಗಿ ಬದುಕಬೇಕಾದ್ರೆ ಏನು ಮಾಡಬೇಕು, ಮನುಷ್ಯನ ಮನೆಗಳೆಲ್ಲ ಸ್ವರ್ಗಗಳಾಗಬೇಕಲ್ಲ, ಏನು ಮಾಡಬೇಕು. ಹಿಯರ್ ಈಸ್ ದ ಹೆವನ್ where the country is big, population is small, where they love their lives more than fashions, where they are satisfied with their families and they take delight in small things of life, where they can live as close neighbors, all those people who are of different races. ಇದು ಲಾವೋತ್ಸೆನ ಸ್ವರ್ಗೀಯ ಕಲ್ಪನೆ ಇದು. ಈ ಭೂಮಿ, ಈ ಬದುಕು ಸ್ವರ್ಗ ಆಗಬೇಕಾಗಿದ್ರೆ ಇದನ್ನು ಕಲಿಬೇಕು ಅಂತಾನೆ ಲಾವೋತ್ಸೆ ಇದು. ಭೂಮಿ ವಿಶಾಲವಾಗಿರಬೇಕು, ಜನಸಂಖ್ಯೆ ಕಡಿಮೆ ಆಗಿರಬೇಕು, ಆ ಭೂಮಿಯಲ್ಲಿ ಅನ್ನ ನೀರುಗಳ ಕೊರತೆ ಇರಬಾರ್ದು, ಅಲ್ಲಿ ಎಲ್ಲ ಧರ್ಮ ಜಾತಿ ಜನಾಂಗಗಳ ಜನ ಪ್ರೀತಿಯಿಂದ ಬದುಕನ್ನು ಪ್ರೀತಿಸುವಂಥ ಜನಾಂಗ ಎಲ್ಲಿರ್ತೈತಲ್ಲ ಅದು ಸ್ವರ್ಗ ಅಂತ ಲಾವೋತ್ಸೆ ಹೇಳ್ತಾನೆ. ಹಿಯರ್ ಈಸ್ ದ ಹೆವನ್ ವೇರ್ ದ ಕಂಟ್ರಿ ಈಸ್ ಬಿಗ್, ಪಾಪ್ಯುಲೇಷನ್ ಈಸ್ ಸ್ಮಾಲ್. ಯಾವುದು ಸ್ವರ್ಗ ಆಗ್ತೈತಿ ಅಂದ್ರೆ ಜನಸಂಖ್ಯೆ ಕಡಿಮೆ ಇರಬೇಕು, ಭೂಮಿ ವಿಶಾಲ ಇರ್ಬೇಕಂತ. ಇದು ನಮ್ಮ ದೇಶಕ್ಕಂತೂ ಏನು ಅಪ್ಲೈ ಆಗೋದಿಲ್ಲ, ಬೇರೆ ಯಾವುದಾರ ದೇಶಕ್ಕೆ ವಿಚಾರ ಮಾಡೋದು. ನಾವೆಲ್ಲಿ ಜನಸಂಖ್ಯೆ ಚೀನಾ ಮೀರಿಸಿ ಆಗಲೇ ಹೊಂಟಾಯ್ತು. ಈಗಾಗಲೇ ಯಾವನೋ ಒಬ್ಬನಿಗೆ ಒಟ್ಟ 16-18 ಮಕ್ಕಳಿದ್ದು ಅಂತ. ಅವ್ರ ದೋಸ್ತ್ ಬಂದು ಕೇಳ್ದ, ಅಲ್ಲೋ 16-18 ಹಿಡ್ದು ಈ ಕುಟುಂಬ ಕಲ್ಯಾಣ ಇಲಾಖೆಯವ್ರು ಏನು ಬಂದು ನಿನಗೇನು ಕೇಳಲಿಲ್ಲ ಏನವ್ರು ಬಂದಿದ್ರು ಅವ್ರನ್ನು. ಅಲ್ಲಿ ಮತ್ತು ಬಂದರು ಏನೂ ಬರ್ಕೊಳ್ಳಿಲ್ಲ ಅವ್ರು ನಿಂದಂದು. ಇಲ್ಲಿ ಬರ್ಕೊಂಡು ಹೋದರು, ಇದು ಅಂಗನವಾಡಿ ಸೆಂಟ್ರ್ ಅಂತ ಬರ್ಕೊಂಡು ಹೋಗ್ಯಾರ ಅವರನ್ನು. ಇದು ಅಂಗನವಾಡಿ ಸೆಂಟರ್. ಅವ ಮಕ್ಕಳು ಹಡ್ಯೋದು ಬಿಟ್ಟು ಬೇರೆ ಕೆಲಸನ ಮಾಡಿದ್ದಿಲ್ಲ ಏನೋ ಅಂತ. ಯಾವಾಗೊಂದು ದೇಶ ದೊಡ್ಡದಾಗ್ತದೆ, ಜನಸಂಖ್ಯೆ ಕಡಿಮೆ ಇರಬೇಕು, ದೇಶ ವಿಶಾಲ ಇರಬೇಕಂತ, ಸ್ವರ್ಗ ಆಗಬೇಕಾದ್ರೆ ಯಾವಾಗ ಸಾಧ್ಯ ಇದೆ ಹೇಳಿ ಇದು?
ಇನ್ ರಿಯಾಲಿಟಿ ಇಟ್ ಈಸ್ ಇಂಪಾಸಿಬಲ್. ವಾಸ್ತವಿಕತೆಯಲ್ಲಿ ಇದು ಅಸಾಧ್ಯ. ಒಂದು ದೇಶ ಯಾವಾಗ ಸಣ್ಣದಾಗ್ತದೆ, ಒಂದು ದೇಶ ಯಾವಾಗ ದೊಡ್ಡದಾಗ್ತದೆ ಅಂದರೆ ಮನುಷ್ಯನ ಅತಿಯಾದ ಆಶೆಗೆ. ಈಗ ನೋಡಿ, ಇದೊಂದು ಗದಗ ಪಟ್ಟಣ ಇದೆ. ಈ ಗದಗ ಪಟ್ಟಣದೊಳಗಿರುವಂಥ ಎಲ್ಲ ಕಾಂಪ್ಲೆಕ್ಸು, ಊರು ಮುಂದಿನ ಆಸ್ತಿ ನಂದ ಆಗಬೇಕು ಅಂದು ಊರು ಸಣ್ಣದಾಕೈತಿತ್ತು. ಇಲ್ಲಪ್ಪ, ನನ್ನ ಜೊತೆ ಸಾವಿರಾರು ಜನ ಕೂಡಿ ಬದುಕೋಣ ಅಂದ್ರೆ ಇದೊಂದು ದೊಡ್ಡ ಪಟ್ಟಣವೇ ಆಗಿ ನಿರ್ಮಾಣ ಆಗ್ತದೆ. ನೀವು ಒಬ್ಬನೇ ಇರಬೇಕಾಗ್ತೈತಿ, ಇಲ್ಲ ಅಂದರೆ ಯಾರೂ ಇರೋದಿಲ್ಲ, ನೀ ಸಣ್ಣವಾಗ್ತೀಯ ಅಷ್ಟೇ. ನನ್ನ ಜೊತೆಗೆ ಎಲ್ಲರೂ ಬದುಕಬೇಕನ್ನುವ ಭಾವ ಬಂತು ಅಂದ್ರೆ ದೇಶ ದೊಡ್ಡದಾಗ್ತದೆ. ಮನುಷ್ಯನ ಆಶೆಯ ದೃಷ್ಟಿಯಲ್ಲಿ ಜಗತ್ತು ಸಣ್ಣದಾಗ್ತದೆ. ನಾವೆಲ್ಲ ಕಳಿಂಗ ಯುದ್ಧದ ಬಗ್ಗೆ ಕೇಳಿದ್ದೇವೆ. ಅಶೋಕ ಕಳಿಂಗ ಯುದ್ಧವನ್ನು ಮಾಡಿದ. ಅಶೋಕ ಕಳಿಂಗ ಯುದ್ಧವನ್ನು ಮಾಡಿ ಕಳಿಂಗ ಯುದ್ಧವನ್ನು ಗೆದ್ದ. ಕಳಿಂಗ ಯುದ್ಧವನ್ನು ಗೆದ್ದು ಅಶೋಕನಿಗೆ ಅನಿಸ್ತು, ಇಷ್ಟೆಲ್ಲ ಯುದ್ಧವನ್ನು, ಕಳಿಂಗ ಸಾಮ್ರಾಜ್ಯವನ್ನು ನಾನು ಗೆದ್ದಿನಲ್ಲ, ಒಂದು ಕ್ಷಣ ನೋಡಿ ಬರಬೇಕು ಅಂತ ರಥದಲ್ಲಿ ಕುಳಿತು ಅಶೋಕ ಬರ್ತಾ ಇತ್ತು. ಆ ಯುದ್ಧ ಭೂಮಿಯಲ್ಲಿ ಅಶೋಕ ಹಾದು ಹೋಗುವಾಗ ಅಲ್ಲೊಂದು ಮುದಿ ಕಳ್ತಿತ್ತು. ತನ್ನ ಮಗನ ಕಳ್ಕೊಂಡಿದ್ಲಾಕಿ ಯುದ್ಧದೊಳಗೆ. ಮುದಿ ಕಳ್ಕೊಂತ ಕುಂತಿತ್ತು. ಸಾವಿರಾರು ಮಕ್ಕಳು ತಂದೆಯನ್ನು ಕಳ್ಕೊಂಡು ಅನಾಥ ಮಕ್ಕಳು ಅಳ್ತಿದ್ರು. ಸಾವಿರಾರು ತಾಯಂದಿರು ತನ್ನ ಗಂಡನನ್ನು ಕಳ್ಕೊಂಡು ವಿಧವೆಯರಾಗಿ ಅಳ್ತಿದ್ರು. ಮುದುಕಿ ತನ್ನ ಮಗನನ್ನು ಕಳ್ಕೊಂಡು ಅಳ್ತಿತ್ತು. ಇದನ್ನು ನೋಡ್ಕೋಂತ ಅಶೋಕ ರಥದಲ್ಲಿ ಹೋದ. ಹೊರಟಿದ್ನೆಲ್ಲ ಮುದುಕಿ ಕೇಳತ್, ನೀ ಯಾರು ಅಂತ ಕೇಳಿದ್ಲಾಕಿ. ಅವಾಗ ಅವ ಅಶೋಕ ಅಂತಾನ, ನಾನು ಅಶೋಕ, ಈ ಕಳಿಂಗ ಯುದ್ಧವನ್ನು ಗೆದ್ದಿನಲ್ಲ, ನಾನೇ ಅಶೋಕ ಅಂದ. ಅವಾಗ ಆ ಮುದಿಕಂತೈತಿ, ನೀ ಹ್ಯಾಂಗೆ ಅಶೋಕ ಆಗ್ತೀಯೋ, ಬರೇ ನಿನ್ನ ಹೆಸರಷ್ಟ ಅಶೋಕ. ಅಶೋಕ ಅಂತ ಯಾರಿಗನ್ನಬೇಕು ಅಂದರೆ ಯಾವ ವ್ಯಕ್ತಿ ಇರುವ ಸ್ಥಳದಲ್ಲಿ ಶೋಕವೇ ಇರುವುದಿಲ್ಲವೋ ಅವನ ಅಶೋಕ ಆಗ್ತಾನೆ. ನೀ ಹ್ಯಾಂಗೆ ಅಶೋಕ ಆಗ್ತೀಯ ಅಂತ ಮುದಿಕಂತೈತಿ. ನೀನು ಕಟ್ಟಿರುವ ಸಾಮ್ರಾಜ್ಯ ಹೆಣಗಳ ದಿಬ್ಬಣದ ಮೇಲೆ ಕಟ್ಟಿದೆ ನಿನ್ನ ಸಾಮ್ರಾಜ್ಯ, ಇದು ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇದೆಯೇನು? ಸಾವಿರ ಸಾವಿರ ಅನಾಥ ಮಕ್ಕಳ ಗೋರಿಯ ಮೇಲೆ ಕಟ್ಟಿದ ನಿನ್ನ ಸಾಮ್ರಾಜ್ಯ ಉಳಿಲಿಕ್ಕೆ ಸಾಧ್ಯ ಇದೆಯೇನು? ಸಾವಿರ ಸಾವಿರ ಮಹಿಳೆಯರನ್ನು ವಿಧವೆಯರನ್ನಾಗಿ ಮಾಡಿ ಕಟ್ಟಿದ ನಿನ್ನ ಸಾಮ್ರಾಜ್ಯ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇದೆಯೇನು? ಸಾಧ್ಯವೇ ಇಲ್ಲ. ಅಶೋಕ, ನೀನು ಯುದ್ಧದಲ್ಲಿ ಗೆದ್ದಿರಬಹುದು, ಆದರೆ ಜೀವನದಲ್ಲಿ ಸೋತಿದ್ದೀಯ ನೀನು. ಮುದುಕಿಯ ಮಾತು ಅಶೋಕನಿಗೆ ಪರಿಣಾಮ ಬೀರಿತ್ತು. ಅಲ್ಲೇ ಶಾಸ್ತ್ರಾಸ್ತ್ರವನ್ನು ಕೆಳಗಿಟ್ಟಿದ್ದ, ಯುದ್ಧ ಭೂಮಿಯ ಕಡೆಯಿಂದ ಬುದ್ಧ ಭೂಮಿಯ ಕಡೆಗೆ ನಡೆದಿದ್ದ. ಅದಕ್ಕಾಗಿ ಅವ ದೇವಾನಂ ಪ್ರಿಯ ಅಶೋಕ ಆದ. ಅವಾಗ ಜಗತ್ತು ವಿಶಾಲಾಗಿತ್ತು ಅವನಿಗೆ. ಬಡೀ ಭಾರತದ ಅಶೋಕ ಆಗಲಿಲ್ಲ, ವಿಶ್ವದ ಅಶೋಕ ಆಗಿದ್ದ, ದೇವನಿಗೆ ಪ್ರಿಯ ಆಗಿದ್ದ. ಮನುಷ್ಯನ ಆಶೆಗಳ ದೃಷ್ಟಿಯಲ್ಲಿ ಜಗತ್ತು ಸಣ್ಣದಾಗ್ತದೆ. ದಿವ್ಯ ಭಾವ ಇರಬೇಕಾಗ್ತದೆ ಅಷ್ಟೇ. ವೇರ್ ದೆ ಲವ್ ದೇರ್ ಲೈವ್ಸ್ ಮೋರ್ ದೆನ್ ಫ್ಯಾಷನ್ಸ್. ಮನುಷ್ಯ ಏನನ್ನು ಪ್ರೀತಿಸ್ತಾನೆ ಅಂದ್ರೆ ಇರುವಿಕೆಗಿಂತ ತೋರುವಿಕೆಗೆ ಬಹಳ ಪ್ರೀತಿ ಮಾಡ್ತಾನೆ. ಮನುಷ್ಯನ ಆಡಂಬರದ ಬದುಕು ಅವನನ್ನು ಬಹಳ ಅಟ್ರ್ಯಾಕ್ಟ್ ಮಾಡ್ತೈತಿ. ಒಬ್ಬ ಹೆಣ್ಮಗಳು ಮಗುವಿಗೆ ತೊಟ್ಲಾಗ ಹಾಕಿದ್ಲಂತ. ಎಲ್ಲರೂ ಬಂದಿದ್ದರು, ನೋಡಕ್ಕೆ ಬಂದಿದ್ದರು, ಬೀಗರು ಬಂದರು, ತಂದೆ ತಾಯಿ ಬಂದರು, ಸ್ನೇಹಿತರು ಬಂದರು. ಮಗು ಅಳ್ತಿತ್ತು. ಆವಾಗ ಹೆಣ್ಮಗಳು ಎಲ್ಲರಿಗೂ ಹೇಳ್ತಿದ್ದೆ, ನೋಡು ಬಂಗಾರ ತೊಟ್ಲ ಹಾಕೀನಿ, ಬೆಳ್ಳಿ ಕಾಲ್ಗಡ್ಗ ಹಾಕೀನಿ, ಹೂವು ಕಟ್ಟೀನಿ, ತೊಟ್ಲ ಕಟ್ಟೀನಿ, ಆದರೂ ಮಗು ಅಳ್ತೈತಿ ಅಂತ. ಅವಾಗ ಒಂದು ಮುದುಕಿ ಕೇಳ್ತಂತ, ಹೌದು ಬಂಗಾರ ತೊಟ್ಲ ಕಟ್ಟಿ, ಬೆಳ್ಳಿ ಕಾಲ್ಗಡ್ಗ ಹಾಕಿ, ಹೂವಿನ ತೊಟ್ಲ ಕಟ್ಟಿ, ಖರೆ ಆ ಮಗುವಿಗೆ ಹಾಲು ಕುಡಿಸಿ ಇಲ್ಲ ಅಂತಂದು. ಇಲ್ಲ, ಅದನ್ನು ಮರ್ತಿನ ಅಂದ್ಲಕ್ಕೆ. ಅಂದರೆ ಯಾವುದಕ್ಕೆ ಬೆಲೆ ಕೊಡಬೇಕಾಗಿತ್ತು ಅದಕ್ಕೆ ಬೆಲೆ ಇಲ್ಲ, ತೋರಿಕೆಗೆ ಬೆಲೆ ಇದೆ ಅಷ್ಟೆ. ಈಗ ಕನ್ಯಾ ನೋಡಕ್ಕೆ ಹೋಗ್ತಾರೆ, ವರ ನೋಡಕ್ಕೆ ಹೋಗ್ತಾರೆ. ಬಂದು ಕೂಡಲೇ ವರ ನೋಡಿ ಮಗಳಿಗೆ ಹೇಳ್ತಿರ್ತಾರೆ, ಏನು ಹುಡುಗನ ಮನೆ ಮುಂದೆ 20 ಕಾಂಪ್ಲೆಕ್ಸ್ ಅದಾವ, 10 ಕಾರ್ ಗಾಡಿ ಅದಾವ, 100 ಎಕರೆ ಹೊಲ ಐತಿ. ಅದು ಹುಡುಗಿ ಕೇಳ್ತು, ನನಗೇನು ಕಾರ್ ಗಾಡಿ ಕೂಡ ಮದುವೆ ಮಾಡ್ತೀರೇನು, ಹುಡುಗನ ಕೂಡ ಮದುವೆ ಮಾಡ್ತೀರೇನು? ನೀವು ಹುಡುಗನ ಹಣದ ಬಗ್ಗೆ ಹೇಳಿದ್ರೆ ಹೊರತು ಹುಡುಗನ ಗುಣದ ಬಗ್ಗೆ ಮಾತಾಡುವಲ್ರಲ್ಲ ಅಂತ ಮಗಳು ಹೇಳ್ತಿರ್ತಾರೆ. ಹಣ ಇದ್ದವ್ರು ದೊಡ್ಡವ್ರು ಆಗೋದಿಲ್ಲ, ಗುಣ ಇದ್ದವ್ರು ದೊಡ್ಡವ್ರು ಆಗ್ತಾರೆ. ತೋರುವಿಕೆಗಿಂತ ಇರುವಿಕೆಯ ಬದುಕನ್ನು ಪ್ರೀತಿಸಬೇಕು ಮನುಷ್ಯ. ವೇರ್ ದೇ ಆರ್ ಸ್ಯಾಟಿಸ್ಫೈಡ್ ವಿತ್ ದೇರ್ ಫ್ಯಾಮಿಲೀಸ್ ಆ್ಯಂಡ್ ದೇ ಟೇಕ್ ಡಿಲೈಟ್ ಇನ್ ಸ್ಮಾಲ್ ಥಿಂಗ್ಸ್ ಆಫ್ ಲೈಫ್. ಮನುಷ್ಯ ಜೀವನದ ಸಣ್ಣ 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 ವಸ್ತುಗಳಲ್ಲಿ ಜೀವನದ ಸಂತೋಷ ಪಡುವುದನ್ನು ಕಲಿಬೇಕಾಗ್ತದೆ ಮನುಷ್ಯ. ಒಂದು ಕುಟುಂಬ ಅದು ಸುಖವಾಗಿರಬೇಕಾದ್ರೆ ಆ ಕುಟುಂಬದಲ್ಲಿ ಏನಿರಬೇಕು ಅಂದರೆ ಪ್ರೇಮ ಇರಬೇಕಾಗ್ತದೆ. ಒಂದು ಮನೆ ಎದರಿಂದ ಕಟ್ಟಬಹುದು? ಹೋಮ್ ಈಸ್ ನಾಟ್ ಬಿಲ್ಟ್ ಬೈ ಸಿಮೆಂಟ್, ಇಟ್ ಈಸ್ ಬಿಲ್ಟ್ ಬೈ ಸೆಂಟಿಮೆಂಟ್ಸ್.
ಒಂದು ಮನೆ ಕಟ್ಟಬೇಕಾದ್ರೆ ಅದನ್ನು ಸಿಮೆಂಟಿನಿಂದ ಕಟ್ಟಲಿಕ್ಕಾಗೋದಿಲ್ಲ. ಒಂದು ಮನೆ ಅದು ಭಾವನೆಗಳಿಂದ ಕಟ್ಟಬೇಕಾಗ್ತದೆ. ಆ ಮನೆ ಪ್ರೇಮದಿಂದ ಕಟ್ಟಬೇಕಾಗ್ತೈತಿ. ಈಗೊಂದು ತಂದೆ ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ತೈತಿ. ತಂದೆಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಾಗ ಅವನ ಸ್ನೇಹಿತರೆಲ್ಲ ತಂದೆಗೆ ಬ್ರಾಸ್ಲೆಟ್ ಅಂತ ತಂದು ಕೊಡ್ತಾರೆ, ರೊಕ್ಕ ತಂದು ಕೊಡ್ತಾರೆ, ಚಲೋ ಚಲೋ ಬಟ್ಟೆ ತಂದು ಕೊಡ್ತಾರೆ, ಬೇರೆ ಬೇರೆ ಗಿಫ್ಟ್ ಎಲ್ಲ ಕೊಟ್ಟಿರ್ತಾರೆ. ಇಷ್ಟೆಲ್ಲ ಕೊಟ್ಟ ಮೇಲೂ ಸಹಿತ ರಾತ್ರಿ ತಂದೆ ಮಲ್ಕೊಳ್ಳೋಕೆ ಹೋಗುವಾಗ ಅವನೊಂದು ಸಣ್ಣ 6-7 ವರ್ಷದ ಮಗ ಒಂದು ಸಣ್ಣ ಗುಲಾಬಿ ಹಿಡ್ಕೊಂಡು ಬಂದು, ಡ್ಯಾಡ್ ಐ ಲವ್ ಯು ಅಂಥೇಳಿ ಮಗ ಒಂದು ಗುಲಾಬಿ ಕೊಡ್ತಾನೆ ಅಷ್ಟೇ. ತಂದೆ ಮಲ್ಕೊಂಡಾಗ ಮಂದಿ ಕೊಟ್ಟ ಬಂಗಾರ ನೆನಪಿಲ್ಲ, ಗಿಫ್ಟ್ಗಳ ನೆನಪಿಲ್ಲ. ತಂದೆ ಮಗ ಕೊಟ್ಟ ಗುಲಾಬಿ ಹೂವು ಕೈಯಾಗಿತ್ತು, ಮಗನ ರೂಪ ಕಣ್ಣಾಗಿತ್ತು, ಮಗ ಕೊಟ್ಟ ಪ್ರೇಮ ಎದೆಯೊಳಗಿತ್ತೆಲ್ಲ. ಪ್ರೇಮ ಉಳಿದಿತ್ತೆ ಹೊರತು ವಸ್ತುಗಳು ಉಳಿದಿರಲಿಲ್ಲ ಅಲ್ಲಿ. ಮನುಷ್ಯ ಬದುಕನ್ನು ಕಟ್ಟಬೇಕಾದ್ರೆ ಪ್ರೇಮದಿಂದ ಮನೆಯನ್ನು ಕಟ್ಟಬೇಕಾಗ್ತದೆ. ಅವ ಬಡವನೇ ಇರಲಿ ಶ್ರೀಮಂತನೇ ಇರಲಿ, ಪ್ರೇಮದಿಂದ ಬದುಕು ದೊಡ್ಡದಾಗ್ತದೆ. ಯಾವ ವ್ಯಕ್ತಿ ದೊಡ್ಡವನಾಗ್ತಾನೆ ಅಂದ್ರೆ ದುಡ್ಡಿದ್ದವರು, ದೊಡ್ಡ ಮನೆ ಕಟ್ಟಿಸಿದವರು ಅಷ್ಟೇ ದೊಡ್ಡವರಾಗುವುದಿಲ್ಲ, ದೊಡ್ಡ ಮನಸ್ಸಿದ್ದವರು ದೊಡ್ಡವರಾಗ್ತಾರೆ. ಈ ಭೂಮಿಯ ಮೇಲೆ ದೊಡ್ಡವರಾಗೋದು, ಯಾರು ನೀರಡಿಸಿ ಬಂದಾರ ಅವ್ರಿಗೊಂದು ಕಪ್ ನೀರು ಕೊಡ್ರಿ, ಯಾರು ಹಸಿದು ಬಂದಾರ ಅವ್ರಿಗೊಂದು ತುತ್ತನ್ನ ಕೊಡ್ರಿ, ಯಾರು ಕಷ್ಟದಿಂದ ದುಃಖದಿಂದ ಅಳತಾ ನಿನ್ನ ಹತ್ರ ಬಂದಾರ ಅವ್ರ ಕಣ್ಣೀರು ಒರೆಸಿ ನಿನ್ನ ಜೊತೆಗೆ ನಾ ಅದೀನಿ ಅನ್ನುವ 2 ಪ್ರೇಮದ ಮಾತು ಹೇಳಿಬಿಟ್ರೆ ನಿಮ್ಮಷ್ಟು ದೊಡ್ಡವರ ಯಾರೂ ಆಗೋದಿಲ್ಲ. ಇದು ಪ್ರೇಮದ ಬದುಕು ಅಷ್ಟೇ. ಇಂಥದ್ದೊಂದು ಸುಂದರ ಬದುಕು ಕಟ್ಟಬೇಕಾಗ್ತದೆ. ವೇರ್ ದೆ ಕ್ಯಾನ್ ಲಿವ್ ಆ್ಯಸ್ ಕ್ಲೋಸ್ ನೇಬರ್ಸ್ ಆಲ್ ದೋಸ್ ಪೀಪಲ್ ಹೂ ಆರ್ ಆಫ್ ಡಿಫರೆಂಟ್ ರೇಸಸ್. ಈ ಭೂಮಿಯ ಮೇಲೆ ಎಷ್ಟು ಧರ್ಮದ್ವೇಷಗಳು, ಜಾತಿ ದ್ವೇಷಗಳು, ಅಣ್ಣ ತಮ್ಮಂದಿರ ಮಧ್ಯೆ ದ್ವೇಷಗಳು, ದ್ವೇಷದಿಂದ ಬದುಕು ಕಟ್ಟಲಿಕ್ಕೆ ಸಾಧ್ಯ ಐತೇನೆ ಹೇಳಿ. ಎಲ್ಲರೂ ಕೂಡಿ ಬದುಕಬೇಕಾಗ್ತದೆ. ಎಲ್ಲ ಜಾತಿ ಜನಾಂಗದ ಜನ, ಎಲ್ಲ ಧರ್ಮ ಜನಾಂಗದ ಜನ ಎಲ್ಲರೂ ಕೂಡಿ ಬದುಕಿದಾಗ ಇದೊಂದು ಪ್ರೇಮ ಸೌಧ ನಿರ್ಮಾಣ ಆಗ್ತದೆ. ಈಗೊಂದು ಉದ್ಯಾನವನ ಇರ್ತದೆ. ಒಂದು ಉದ್ಯಾನವನದಲ್ಲಿ ಬರೇ ಒಂದ ಹೂವು ಇದ್ದರೆ ಅದು ಉದ್ಯಾನವನ ಅನ್ನಿಸ್ಕೊಳ್ಳೋದಿಲ್ಲ. ಹ್ಯಾಂಗೆ ಒಂದು ಉದ್ಯಾನವನದಲ್ಲಿ 100 ಜಾತಿಯ ಹೂವುಗಳು ಕೂಡಿ ಒಂದು ಉದ್ಯಾನವನ ನಿರ್ಮಾಣ ಆಗ್ತದೋ, ಹಾಗೆ ಹಲವು ಧರ್ಮ, ಹಲವು ಜಾತಿ, ಹಲವು ಭಾಷೆಗಳ ಜನಾಂಗ ಕೂಡಿ ಭವ್ಯ ಭಾರತ ನಿರ್ಮಾಣ ಆಗ್ತದೆ. ಹಾಗೆ ಇದು ಸ್ವರ್ಗ ನಿರ್ಮಾಣ ಆಗ್ತದೆ. ಅದಕ್ಕೆ ಇದು ಭೂಮಿ ಸ್ವರ್ಗ ಆಗಬೇಕಾಗಿದ್ದರೆ ಎಲ್ಲರೂ ಕೂಡಿ ಬದುಕಬೇಕಾಗ್ತದೆ. ಇರಬಹುದು, ನಾನು ಪೂಜಿಸುವ ದೇವರು ಭಿನ್ನ ಇರಬಹುದು, ನೀವು ಪೂಜಿಸುವ ದೇವರು ಭಿನ್ನ ಇರಬಹುದು. ಆದರೆ ನಾನು ಜಗಲಿ ಮೇಲೆ ದೀಪ ಹಚ್ಚೀನಿ, ನೀವು ದೇವರ ಜಗಲಿ ಮುಂದೆ ದೀಪ ಹಚ್ಚಿರಿ. ನಾನು ಪೂಜಿಸುವ ದೇವರು ಭಿನ್ನ, ನೀನು ಪೂಜಿಸುವ ದೇವರು ಭಿನ್ನ ಆಗಿದ್ದರೂ ಸಹಿತ ನಾವು ಇಬ್ಬರು ಹಚ್ಚಿದ ದೇವರ ದೀಪದ ಬೆಳಕು ಮಾತ್ರ ಒಂದೇ ಇದೆ. ಎಲ್ಲ ಜಗಲಿಯ ಮೇಲೆ ಹಚ್ಚಿದ ಅದರಲ್ಲೇನು ಭಿನ್ನತೆ ಇದೆ ಅನ್ನೋ ಹೇಳಿ. ಈ ಭೂಮಿಯ ಮೇಲೆ ಯಾರೂ ಸಣ್ಣವರಿಲ್ಲ, ಯಾರು ದೊಡ್ಡವರು ಇಲ್ಲ. ನಾವೆಲ್ಲ ದೇವನ ಕುಡಿಗಳಷ್ಟೇ. ದೇವರು ಈ ಭೂಮಿ ಕಳಿಸ್ಯಾನಂದ ಮೇಲೆ ಎಲ್ಲರೂ ಸಂತೋಷವಾಗಿ 4 ದಿವಸ ಬದುಕಿ ಹೋಗೋದಷ್ಟೇ. ಯಾರು ಸಣ್ಣವರು ಯಾರು ದೊಡ್ಡವ್ರು ಅದಾರು ಹೇಳಿರಲಿ. ಯಾರು ಯಾವಾಗ ದೊಡ್ಡವ್ರು ಆಗ್ತಾರಂತ ಹೇಳಕ್ಕೆ ಬರೋದಿಲ್ಲ, ಯಾರು ಯಾವಾಗ ಸಣ್ಣವ್ರು ಆಗ್ತಾರಂತನೂ ಹೇಳಕ್ಕೆ ಬರೋದಿಲ್ಲ. ಈ 9 ಇದೆಯಲ್ಲ, 9 ಈ ಸಂಖ್ಯೆಗೆ ಬಹಳ ಗರ್ವ ಬಂತಂತ. ಈ ಸಿಂಗಲ್ ಡಿಜಿಟ್ಸ್ ಏನಿದೆ ಇದರೊಳಗೆ ನಾನಾ ದೊಡ್ಡವ ಅಂತ ಅನ್ನಿಸ್ತಂತ. ಅದಕ್ಕೆ ನನ್ನಷ್ಟು ದೊಡ್ಡವ್ರು ಯಾರದಾರಂತ 9ಕ್ಕೆ ಅನ್ನಿಸ್ತು. ಅದು 9 ಸುಮ್ಮನೆ ಕೂಡಲಿಲ್ಲ, 8ಕ್ಕೆ ಹೋಗಿ ಕಪಾಳ ಕೊಡಿತಂಥದ್ದು. ಅದು 8 ಕೇಳ್ತು, 9ಕ್ಕೆ ಯಾಕೆ ಕಪಾಳ ಕೊಡಿದೆ? ದೂರ ಸರಿ, ನೀನು ನನಕಿನ್ನ ಸಣ್ಣವ, ನಾವು 9 ಭಾಳ ದೊಡ್ಡವ ಅಂತದ್ದು. ಅದು ಮತ್ತು ಇವಂದು ಹಿರಿಯಂದು ನೋಡಿತ್ತಲ್ಲ, ಅದು 8 ಸುಮ್ಮನೆ ಇರಲಿಲ್ಲ, 7ಕ್ಕೆ ಹೋಗಿ ಕಪಾಳ ಕೊಡಿತದು. ಅದು 7 ಕೇಳ್ತು, ನನಗೆ ಯಾಕೆ ಹೊಡೆದಿ ಅಂತ. ನೀ ಸಣ್ಣವ, ನನಕಿನ್ನ ನಾ ದೊಡ್ಡವ, ನೀ ಹಿಂದಕ್ಕೆ ಸರಿ ಅಂತದ್ದು. ಅದು 7 6ಕ್ಕೆ ಹೊಡಿತು, ಹೋಗಿ 6 ಕೇಳ್ತು, ಯಾಕೆ ಹೊಡೆದಿ ಅಂತ. ನೀ ಸಣ್ಣವ, ನೀ ಹಿಂದಕ್ಕೆ ಸರಿ, 7 ನಾ ದೊಡ್ಡವ, ನೀ 6 ಸಣ್ಣವ ಅಂತ. ಅದು ಹಂಗೆ ಕಂಟಿನ್ಯೂ ನಡೀತು. 6 5ಕ್ಕೆ ಹೊಡಿತು, 5 4ಕ್ಕೆ ಹೊಡಿತು, 4 3ಕ್ಕೆ ಹೊಡಿತು, 3 2ಕ್ಕೆ ಹೊಡಿತು, 2 ಹೋಗಿ 1ಕ್ಕೆ ಹೊಡಿತು ಕಪಾಳಕ್ಕೆ. ಅದು 1 ಕೇಳ್ತು, ನನಗೆ ಯಾಕೆ ಹೊಡೆದೆ ನೀನು. ಅವಾಗ 2 ಹೇಳ್ತು, ನೀ ಸರಿ, 2 ನಾ ದೊಡ್ಡವ, 1 ನೀ ಸಣ್ಣವ. ಮತ್ತು ಇವ್ರದ್ದು ನೋಡಿತ್ತಲ್ಲ, 1 ಸುಮ್ಮನೆ ಕೂಡಲಿಲ್ಲ. ಅದು 1 ಮುಂದೆ 0 ಇತ್ತಲ್ಲ, 0 ಹತ್ತಿರ ಹೋತದು, ಹೋಗಿ ಕಪಾಳಕ್ಕೆ ಹೊಡಿಲಿಲ್ಲ. ಅದ್ರ ಹತ್ತಿರ ಹೋಗಿ ನೋಡು ದೋಸ್ತ, ಇವ್ರು ದೊಡ್ಡವ್ರು ಅಂತ ಹೊಡೆದಾಡ್ದವ್ರು ಗಡ್ದಾಡ್ದವ್ರು ಬಡ್ದಾಡಿ ಹೋಗಲ್ಲಕ್ಕ, ನಾವಿಬ್ಬರು ಕೂಡಿರೋಣ ಅಂತೂ ಅದು 10 ಆಗಿತ್ತದು. ಕೂಡಿದ್ದಕ್ಕೆ 1 ಪೂಜೆ ಜೊತೆ ಕೂಡಿದ್ದಕ್ಕೆ 10 ಆಗಿತ್ತು, 9 ಅವಾಗ ಮೆತ್ತಗಾಗಿತ್ತು. ಕೂಡಿ ಬದುಕದವ್ರು ದೊಡ್ಡವರಾಗ್ತಾರೆ ಹೊರತು ಕಚ್ಚಾಡಿಕೊಂಡು ಬದುಕೋರು ದೊಡ್ಡವರು ಆಗೋದಿಲ್ಲ. ಇದು ಭೂಮಿ ಸ್ವರ್ಗ ಆಗಬೇಕಾದ್ರೆ ನಾವೆಲ್ಲ ಕೂಡಿ ಬದುಕಬೇಕಾಗ್ತದೆ. ಹಲವು ಭಾಷೆ,
ಹಲವು ಜಾತಿ, ಹಲವು ಧರ್ಮ, ಹಲವು ಜನಾಂಗಗಳ ಜನ ಕೂಡಿ ಬದುಕಿದ್ರೆ ಇದೊಂದು ಭೂಮಿ ಸ್ವರ್ಗ ಆಗ್ತದೆ ಅನ್ನುವಂಥ ಮಾತು ಹೇಳಿ, ಇದೆಲ್ಲ ಚೇಂಬರ್ ಆಫ್ ಕಾಮರ್ಸಿನ ಎಲ್ಲ ಪದಾಧಿಕಾರಿಗಳು, ಇದೊಂದು ಉತ್ಸವ, ಇದು ಮನುಷ್ಯ ಸದಾ ಉತ್ಸಾಹದಿಂದ ಬದುಕಬೇಕನ್ನುವುದೇ ಈ ಉತ್ಸವದ ಸಂದೇಶ ಅಂಥೇಳಿ ಎಲ್ಲ ಹಿರಿಯರಿಗೂ ತಮಗೂ ವಂದಿಸಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ.